ಸುಧೀರ್ ಕುಮಾರ್ ಅವರೇ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟಾಗ, ಆಡುಗೋಡಿಯಲ್ಲಿ ಬಾಂಬ್ ಬಿಟ್ಟಾಗ, ಚರ್ಚ್ ಸ್ಟ್ರೀಟ್ನಲ್ಲಿ ಬಾಂಬ್ ಬಿಟ್ಟಾಗ, IISc-ನಲ್ಲಿ ಗುಂಡು ಹೊಡೆದಾಗ ಈ ಯೋಚನೆಗಳು ಬರೋದಿಲ್ವಾ? ಎಲ್ಲಿಂದ ಬಂತು ಈ ಥಾಟ್ ಅನ್ನೋ ಯೋಚನೆ ಬರೋದಿಲ್ವಾ? ಈ ಮನಸ್ಥಿತಿ ಯಾಕೆ ಹುಟ್ಕೊಂಡು ಅನ್ನೋ ಯೋಚನೆ ಬರೋದಿಲ್ವಾ? ಅವನೊಬ್ಬ ಶಾರಿ ಅಲ್ಲ, ಒಂದು ನಿಮಿಷ, ಶಿವಮೊಗ್ಗ ರೀ, ಕುವೆಂಪು ಹುಟ್ಟಿದಂಥ ನಾಡು, ಜಾತ್ಯತೀತ ನಾಡದು. ಯಾವನೋ ಅಲ್ಲಿಯ ತುಂಗಾ ತೀರದಲ್ಲಿ ಬಾಂಬ್ ಟೆಸ್ಟ್ಗಳಾಗ್ತವೆ. ಶಾರಿಕ್ ಅನ್ನುವ ಹುಡುಗ ಅಲ್ಲೊಂದು 3-4 ಜನ ಹೋಗಿ ಪಾಕಿಸ್ತಾನ ಕಂಡಿದ್ದಾರೆ. ಅವ್ನು ಕುಕ್ಕರ್ನಲ್ಲಿ ತಗೊಂಡು ಹೋಗ್ತಿರುವಾಗ ಬ್ಲಾಸ್ಟ್ ಆಗಿ ಆತ ಸಿಕ್ಕಾಕೊಳ್ತಾನೆ. ಆ ಸಂದರ್ಭದಲ್ಲಿ ಈ ಥಾಟ್ಗಳು ಎಲ್ಲಿಂದ ಹುಟ್ಕೊಳ್ತಾ ಇವೆ ಅನ್ನೋ ಆಲೋಚನೆ ಬರೋದಿಲ್ವೇ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಲ್ಲ, ಖಂಡಿತ ಅದಕ್ಕೆ ಧರ್ಮ ಕಾರಣ ಅಲ್ಲ ಸರ್. ಧರ್ಮವನ್ನು ಅಪವ್ಯಾಖ್ಯಾನ ಮಾಡಿರ್ತಕ್ಕಂಥ ಭಯೋತ್ಪಾದಕರ ಕಾರಣ. ಅದಕ್ಕೆ ಅಪವ್ಯಾಖ್ಯಾನವನ್ನು ಮಾಡುವ ಭಯೋತ್ಪಾದಕರ ಕಾರಣ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಕೃಷ್ಣ ಹೇಳಿದ್ದನ್ನ ಆ ಕಾಲದಲ್ಲಿ ಅಲ್ಲ, ಇದೆಂಥದಿದೆ ಇಟ್ಟಿದ್ದನ್ನು ಸಬ್ಜೆಕ್ಟ್ ಅನ್ನು ತೆಗೆದು ನಾವು ಬ್ಯಾನರಲ್ಲಿ ಹಾಕಿ ಯಾವುದಾವುದೋ ಧರ್ಮದವರ ಮೇಲೆ ಹೇಟ್ ಸ್ಪೀಚನ್ನು ಮಾಡ್ತಾ ಇದ್ದೀವಲ್ಲ. ನಮ್ಮ ಬ್ಯಾನರಲ್ಲಿ ಕೃಷ್ಣ ಧರ್ಮ ಆ ವ್ಯಾಖ್ಯಾನದಲ್ಲಿ ಹೇಳಿದ್ನಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆ ವ್ಯಾಖ್ಯಾನದಲ್ಲಿ ಹೇಳಿದ್ನಾ? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಅವಾರ್ಡು, ಫಿಲ್ಮ್ ಫೇರ್ ಅವಾರ್ಡು ಸಾಕಾಗಲ್ಲ, ಆಸ್ಕರ್ ಕೊಡ್ಬೇಕು. ಓಂ ಶಾಂತಿ 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 ಅಂತ ಹೇಳಿದ್ದು ನಮ್ಮ ಸ್ಮೃತಿಯ ವಿಚಾರ. ನೀವು ಬೇರೆ ವಿಚಾರಕ್ಕೆ ಯಾಕೆ ಹೋಗ್ತಾ ಇದ್ದೀವಿ? ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಒಂದು ನಿಮಿಷ, ದಿನಕ್ಕೆ 5 ಸಲ ಆಜಾನ್ ಕೇಳಿಸ್ಕತೀವಲ್ಲ ಸರ್, ಅದರ ಅರ್ಥ ಗೊತ್ತಾ ನಿಮಗೆ? ಏನಂತ? ಯಾವ ತಿರುಬೋಕಿ ನನ್ನ ಮಗನ ಗೊತ್ತು. ಯಾವುದಾದ್ರೂ ಅಜಾನಲ್ಲಿ ಯಾವ್ದು, ಈಗಲೂ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಸೃಷ್ಟಿ ಮಾಡತಕ್ಕಂಥ ಒಂದು ದೊಡ್ಡ ಮೆಟಾಫರ್. ಅದೇನ್ ಮೆಟಾಫರ್ ಅಂತಂದ್ರೆ, ಅವ್ರ ಅಜಾನ್ ಕೂಗೋದು ಯಾವುದೋ ಭಯೋತ್ಪಾದನೆಗೆ ಕರೆ ಕೊಡ್ತಾ ಇದಾರೆ. ಯಾವ ಅಜಾನ್ ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇಲ್ಲ, ನಾನು ನಿಮಗೆ ಕೇಳ್ತಾ ಇರೋದು ಅದರ ಅರ್ಥ ಏನು ಅಂತ. ಆಜಾನ್ ಈಗಲೂ ಏನ್ ಗೊತ್ತಾ ಸರ್, ಅದರ ಅರ್ಥ ಏನು ಅಂತಂದ್ರೆ ಅಲ್ಲಾಹು ಅಂತಂದ್ರೆ ಸರ್ವಶಕ್ತನ ಅವರು ಆ ಭಾಷೆಯಲ್ಲಿ ಅಲ್ಲಾಹು ಅಂತ ಹೇಳ್ತಿದ್ದಾರೆ. ನಮ್ಮ ಭಾಷೆಯಲ್ಲಿ ಸರ್ವೇಶ್ವರ ಅಂತ ಹೇಳಿದ್ದೀನಿ. ನಮ್ಮ ಭಾಷೆಯಲ್ಲಿ ಭಗವಂತ ಅಂತ ಹೇಳಿದ್ದೀನಿ. ಅವನನ್ನು ಸ್ತುತಿಸಿ ಅವ್ರು ಹೇಳ್ತಾ ಇದ್ದಾರೆ, ನೀನು ಸರ್ವಶಕ್ತ ಕಣಪ್ಪ, ನೀನೇ ನಮ್ಮ ರಕ್ಷಣೆಗೆ ಮಾಡೋಣ ಅಂತ ಹೇಳೋದು ಬಿಟ್ರೆ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ದೀಯ? 100% RSSನ ದಂಡ ಪ್ರಯೋಗ ಹಿಡ್ಕೊಂಡು ಏನು ಹೋಗ್ತಾ ಇದ್ದಾರೆ, ಅದು ನಮ್ಮ ಕನ್ನಡದ ಭಾಷೆಯಲ್ಲಿ ಬಡಿಗೆ. ಆ ಬಡಿಗೆ ಹಿಡ್ಕೊಂಡು ಏನು ಹೋಗ್ತಾ ಇದ್ದಾರೆ, ಆ ಬಡಿಗೆ ಅನ್ನೋದು ಸಾರ್ವಜನಿಕವಾಗಿ ಶಸ್ತ್ರಾಸ್ತ್ರವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಬೇಕಾಗಿಲ್ಲ, ಖಾಸಗಿಯಾಗಿ ಅವರು ಮಾಡ್ಕೊಂಡ್ಲಿ. ಅವರೆಲ್ಲ ಕಲಿಸ್ತಾರೆ, ದಂಡ ಪ್ರಯೋಗ ಕಲಿಸ್ತಾರೆ, ಮಚ್ಚು ಪ್ರಯೋಗ ಇವೆಲ್ಲ ಕಲಿಸ್ತಾರೆ. ಅದನ್ನೆಲ್ಲ ಒಂದು ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರ ಪರಿಮಿತಿ ಒಳಗೆ ಅವ್ರು ಕಲಿಸ್ಕೊಳ್ಳಿ. ಆವಾಗಲೂ ಸಹಿತ ನೀವು ಹೇಳ್ದಂಗೆ ಅವರು ಏನಾದ್ರು ಬಾಂಬ್ ಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ತುಂಗಾ ತೀರದಲ್ಲೋ, ಕಾವೇರಿ ತೀರದಲ್ಲೋ, ಕೃಷ್ಣಾ ತೀರದಲ್ಲೋ, ಗಂಗಾ ತೀರದಲ್ಲೋ ಮಾಡಿದಾಗ ಅದಕ್ಕೂ ಚಟುವಟಿಕೆಗೆ ಯಾವ ರೀತಿ ನಿಷೇಧ ಹಾಕಬೇಕು, ನಿಷೇಧ ಮಾಡೋಣ. ಅವರಿಗೆ ಅನುಭವ ಇದೆ. 3 ಸತಿ ಅವರೇ ಹೇಳ್ದಂಗೆ ನಿಷೇಧ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರು 100 ವರ್ಷ ಅಂತ ಭಾರಿ ಹೆಮ್ಮೆಯಿಂದ ಹೇಳಂಗಿಲ್ಲ. ಹುಟ್ಟಿದ ಕಾರಣ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.